ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್, ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇರೋದು. ಸಂಜೆವರೆಗೂ ವ್ಲಾಗ್ ಮಾಡ್ತಾಯಿದ್ದೀನಿ. ಹೇಗೆ ಹೋಗುತ್ತೆ ಏನು ಅನ್ನೋದು ನನಗೆ ಐಡಿಯಾ ಇರಲ್ಲ. ಒಟ್ಟು ನಾನು ಬ್ಲಾಗ್ ಶುರು ಮಾಡ್ತೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಏನೇನು ಮಾಡಿದೆ, ಏನು ಎತ್ತ ಅಂತ ಹೇಳಿಬಿಟ್ಟು ಒಂದು ಡೈಲಿ ಅಪ್ಡೇಟು, ನನ್ನ ಬ್ಯುಸಿ ಲೈಫ್ ಸ್ಟೈಲ್, ನನ್ನ ರೋಟೀನ್ ಇವಾಗ ಸದ್ಯಕ್ಕೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಅಷ್ಟೇ ಒಂದು ಚಿಕ್ಕದಾಗಿ. ಸುಮಾರು ಜನ ಕಂಟೆಂಟ್ ಇಲ್ಲ ಅಂತ ಹೇಳ್ತೀರಾ. ಈ ವ್ಲಾಗ್ಸಲ್ಲಿ ಸಾಮಾನ್ಯವಾಗಿ ಯಾರೂ ಕಂಟೆಂಟ್ ಕೊಡೋಕ್ಕಾಗೋದಿಲ್ಲ. ಅದರಲ್ಲೂ ಡೈಲಿ ವ್ಲಾಗ್ಸಲ್ಲಂತೂ ಇನ್ನೂ ಕಂಟೆಂಟ್ ಅದು ಕೊಡೋಕ್ಕೆ ಚಾನ್ಸೇ ಇಲ್ಲ. ಸೊ ಜಸ್ಟ್ ಒಂದು ಲೈಫ್ ಸ್ಟೈಲ್ ಅಪ್ಡೇಟ್ ಅಷ್ಟೇನೆ, ಡೈಲಿ ಒಂದು ರೋಟೀನ್ ಅಪ್ಡೇಟ್ ಅಷ್ಟೇನೆ. ನಾನಿರೋ ಸಿಚುವೇಷನಲ್ಲಿ ಸ್ವಲ್ಪ ಕಂಟೆಂಟ್ ಕೊಡೋಕ್ಕೆ ತುಂಬಾ ಕಷ್ಟನೂ ಕೂಡ ಆಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಹೇಗಿದ್ದೀವಿ ನಾವು, ನಮ್ಮ ಫ್ಯಾಮಿಲಿ ಹೇಗಿದ್ದೀವಿ, ಯಾಕಂದ್ರೆ 6 ವರ್ಷದಿಂದ ಎಲ್ಲರೂ ರೆಗ್ಯುಲರಾಗಿ ನಮ್ಮ ವ್ಲಾಗ್ಸ್ನ ಫಾಲೋ ಮಾಡ್ತಾ ಬಂದಿರ್ತೀರಾ. ಸೊ ಹೇಗಿದ್ದಾರೆ, ಹೇಗೆ ಮಾಡ್ತಾಯಿದ್ದಾರೆ ನಿಖಿತ, ಇವಾಗ ಹೇಗಿದೆ ಅವ್ರ ಲೈಫ್ ಸ್ಟೈಲು ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೆ ಒಂದು ಚಿಕ್ಕದಾಗಿ ನಾನು ಅಪ್ಡೇಟ್ ಕೊಡ್ತೀನಿ ಅಷ್ಟೇನೆ. ಇವಾಗ ಬಂದು ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದೆ, ಅಕ್ಕಿ, ಹೆಸ್ರು ಕಾಳು ಮತ್ತು ಬಾರ್ಲಕ್ಕಿ, ತೊಗರಿ ಕಾಳು ಇದೆಲ್ಲನೂ ನೆನೆ ಹಾಕಿಬಿಟ್ಟು ದೋಸೆಗೆ ಮಾಡಿಟ್ಟಿದ್ದೆ. ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ದೋಸೆಗೆ ರುಬ್ಬಿಟ್ಟಿದ್ದೆ. ಚೆನ್ನಾಗಿ ಹುಳಿ ಬಂದುಬಿಟ್ಟಿತ್ತು. ಇಡ್ಲಿ ಮಾಡಿದರೂ ಚೆನ್ನಾಗಿತ್ತು, ಆದರೆ ಸೋಮ್ಗೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ನಿಖಿತಾ ನಾನು ಆಫೀಸಿಗೆ ಹೊರಡಬೇಕು, ಸ್ವಲ್ಪ ಇದು ಸ್ಯಾಟರ್ಡೇ ವ್ಲಾಗು, ನಾನು ಸ್ವಲ್ಪ ಹೊತ್ತು ನಿಖಿತಾ ಒಂದು 2 ಅವರ್ಸ್ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ, ಬೇಗ ತಿಂಡಿ ಮಾಡಿಕೊಡು ಅಂತಂದರು. ರಾತ್ರಿದು ಹಿಂದಿನ ದಿನದ್ದು ದಾಲ್ ಇತ್ತು. ಸೊ ದಾಲ್ ಜೊತೆಗೆ ಕೊಡು ಅಂತ ಹೇಳಿದ್ರು. ನಾನಿಲ್ಲ ಇರ್ರಿ ಒಂಚೂರು ಚಟ್ನಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ ಚಟ್ನಿ ಮಾಡಿದ್ದೆ, ಚೆನ್ನಾಗಿತ್ತು. ಸೊ ಆದ್ದರಿಂದ ತಿಂಡಿ ಅವರಿಗೆ ಮಾಡ್ಕೊಡ್ತಾಯಿದ್ದೀನಿ. ಖುಷಿಮನಿ ಎದ್ದು ಬಂದು ಕೆಲವೊಂದು ಟೈಮು ಖುಷಿಯಾಗಿ ಎದ್ದು ಬಂದು ಅಮ್ಮ ಅಂತ ಹೇಳ್ಕೊಂಡು ನೋಡಿ ಬರ್ತಾಳೆ. ಕೆಲವೊಂದು ಟೈಮು ಅಂತ ಹತ್ಕೊಂಡ್ಬರ್ತಾಳೆ, ಇಲ್ಲ ಮಲಗಿ ಜಗದಲ್ಲೇ ಅಮ್ಮ ಅಮ್ಮ ಅಂತ ಕೂತ್ಕೊಂಡು ಪಾಪ ಕರಿತಾನೇ ಇರುತ್ತೆ. ನಾನು ಹೋಗಿ ಎತ್ಕೊಳ್ಬೇಕು, ಈ ಥರ ಇರುತ್ತೆ. ಇನ್ನು ಬಾಲ್ಕನಿಗೆ ಬಂದೆ. ಬಾಲ್ಕನಿಯಲ್ಲಿ ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟಿತ್ತು, ಧೂಳು ಜೊತೆಗೆ ನಾನು ಯೂಶ್ವಲಿ ಬಾಲ್ಕನಿನಲ್ಲಿ ಅವಳಿಗೆ ಆಟ ಆಡೋಕ್ಕೆ ಬಿಟ್ಬಿಡ್ತಾ ಇರ್ತೀನಲ್ವಾ. ಸೊ ಆದ್ದರಿಂದ ಮಣ್ಣು ಅದೆಲ್ಲ ಮಾಡ್ತಾ ಇರ್ತಾಳೆ. ನಾನು ಸ್ವಲ್ಪ ಈರುಳ್ಳಿ ಈ ಟೈಮ್ನಲ್ಲಿ ಸ್ವಲ್ಪ ಕೊಳ್ತೋದಂಗೆ ಬಂದುಬಿಡ್ತಾ ಇದ್ದಾವೆ, ಹಸಿ ಥರ ಇರುತ್ತೆ ಈರುಳ್ಳಿ. ಅದಕ್ಕೆ ಸ್ವಲ್ಪ ಈಗ ನಮ್ಮ ಸೈಡ್ ಬಿಸಿಲು ಜಾಸ್ತಿ ಬರ್ತಾ ಇರೋದಕ್ಕೆ ಬಿಸಿಲಿಗೆ ಜಾಸ್ತಿ ಹಾಕ್ತಾ ಇರ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಏನೇ ಇದ್ದರೂ ಕೊಳ್ತೋಗ್ಬಿಡ್ತವೆ ಥಂಡಿಗೆ ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಬಿಟ್ಟು, ಅದು ಧೂಳು ಥರ ಬೀಳ್ತಾನೆ ಇತ್ತು. ಅದೊಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಟ್ರೆ ಆಮೇಲೆ ಬಾಲ್ಕನಿನೂ ಕೂಡ ಕ್ಲೀನ್ ಮಾಡ್ಕೊಂಬಿಡ್ಬೋದು ನಾನು ಆರಾಮಾಗಿ ಅಂತ ಹೇಳ್ಕೊಂಡು. ಆದರೆ ಹೆಂಗೆ ಗೊತ್ತಾ ನನಗೆ ಹೆಂಗೆ ಅಂತಂದರೆ, ಕಿಚನ್ ಕ್ಲೀನ್ ಮಾಡೋಕ್ಕೆ ಹಿಡಿತು ಅಂತಂದರೆ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಮಾಡೋವರೆಗೂ ಇನ್ನೊಂದು ಕಡೆ ಹೋಗೋಲ್ಲ. ಇವಾಗ ಬಾಲ್ಕನಿ ಕ್ಲೀನ್ ಮಾಡೋಕ್ಕೆ ಹಿಡಿತು ಅಂದರೆ ಬಾಲ್ಕನಿ ಬಿಟ್ಟು ಇನ್ನೊಂದು ಕಡೆ ಹೋಗೋಲ್ಲ. ಇವಾಗ ನಮ್ಮ ರಕ್ಷಿತ್ ಹೆಂಗೆ ಅಂತಂದರೆ ಒಂದು ಅರ್ಧ ಕೆಲಸ ಮಾಡಿಬಿಡ್ತಾನೆ, ಇಲ್ಲೊಂದು ಅರ್ಧ ಮಾಡ್ತಾನೆ, ಇನ್ನೊಂದು ಅರ್ಧ ಮಾಡ್ತಾನೆ. ಇಲ್ಲ ನಾನು ರಕ್ಷಿತ್ ಅಂತಲ್ಲ, ಇನ್ನೂ ಸುಮಾರು ಜನ ಹಾಗೆ. ನಂದು ಹಂಗಲ್ಲ, ನಾನೊಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಓಡಾಡಲ್ಲ. ಒಂದು ಕಡೆ ಸೆಟಲ್ ಆದರೆ ಒಂದು ಕಡೆನೇ ನೀಟಾಗಿ ಕಂಪ್ಲೀಟಾಗಿ ಕ್ಲೀನ್ ಆಗೋವರೆಗೂ ನಾನು ಇನ್ನೊಂದು ಕಡೆ ಕದಲಲ್ಲ. ಸೊ ಇವಾಗ ಅಡುಗೆನೂ ಮಾಡಿಬಿಡೋಣ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಫ್ರಿಡ್ಜಲ್ಲಿ ಒಂದಷ್ಟು ತೆಗ್ದು ನೋಡಿದೆ, ಒಂದಷ್ಟು ತೊಗರಿ ಕಾಳು, ಬದನೆಕಾಯಿ, ಮೂಲಂಗಿ ಈ ಥರ ಒಂದಷ್ಟು ಮಿಕ್ಸ್ ವೆಜಿಟೇಬಲ್ಸ್ ಕಾಣಿಸ್ತು. ಸರಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾಳು ಸಾರು ಮಾಡಿಬಿಡೋಣ ಅಂತ. ನಾನು ಸಂಡೇ ಮಾಡೋಣ ಅಂತ ಅಂದ್ಕೊತಾ ಇದ್ದೆ ಇದನ್ನು. ಸೊ ಆಮೇಲೆ ಇಲ್ಲ ಮಾಡಿಟ್ಬಿಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಸೊ ತರಕಾರಿಲ್ಲ ಫಸ್ಟ್ ಕಟ್ ಮಾಡಿಬಿಟ್ಟೆ. ಇದೇನು ಈಸಿ ತರಕಾರಿ ಸಾರು ಅಂದರೆ ಏನು ತುಂಬ ರಿಸ್ಕ್ ಅಂತ ಅನಿಸೋದಿಲ್ಲ. ಒಗ್ಗರಣೆ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ತಲ್ಲ ನಾನು ಇತ್ತೀಚೆಗೆ ತರಕಾರಿ ಕಾಳುಗಳೆಲ್ಲ ಡೈರೆಕ್ಟಾಗೆ ಟೈಮ್ ಇದ್ದರೆ ಡೈರೆಕ್ಟಾಗಿ ಹಾಗೆಯೇ ತರಕಾರಿ ಬೇಯಿಸ್ಬಿಟ್ಟು ಮಾಡ್ತೀನಿ. ಯಾಕಂದರೆ ಕುಕ್ಕರಲ್ಲಿ ಹಾಕಿದ್ರೆ ಬೆಂದೋಗ್ಬಿಡುತ್ತೆ ಜಾಸ್ತಿ, ಮತ್ತು ಟೇಸ್ಟು ಕೂಡ ಇರೋದಿಲ್ಲ. ಹಾಗೆ ಒಗ್ಗರಣೆ ಮಾಡಿಬಿಟ್ಟು ಮಾಡ್ತು ಅಂತಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಈ ರೀತಿ ಮಾಡಿಬಿಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು ಸಾಂಬಾರು, ಟೇಸ್ಟಿಯಾಗಿ. ಸ್ವಲ್ಪ ತೆಳುಗೆ ಮಾಡಿದ್ದೆ ಇವತ್ತು ಸಾಂಬಾರನ್ನ, ತುಂಬ ಗಟ್ಟಿಗೆ ಮಾಡಿರಲಿಲ್ಲ. ಯೂಶ್ವಲಿ ಇದೆಲ್ಲ ಸ್ವಲ್ಪ ಗಟ್ಟಿಗೆ ಮಾಡಿಬಿಡ್ತೀನಿ ಸಾಂಬಾರು, ತೆಳುಗೆ ಮಾಡ್ತೀನಿ. ಮತ್ತು ಮೊದಲೆಲ್ಲ ನಾವು ಬದನೆಕಾಯಿ ಎಲ್ಲ ಅಷ್ಟಾಗಿ ಎಲ್ಲೂ ತಿಂತಾರಿಲ್ಲ, ಬರೀ ಮಾಡಿದ್ರೆ ಎಣ್ಗಾಯಿ ಬದನೆಕಾಯಿ ಅಷ್ಟು ಮಾಡಿದ್ರೆ ಮಾತ್ರ ಯೂಸ್ ಮಾಡ್ತಾಯಿದ್ದೆ. ಇವಾಗ ಹಂಗಲ್ಲ, ಸಾಂಬಾರುಗಳಿಗೆಲ್ಲ ಹಾಕ್ಬಿಡ್ತೀನಿ. ಆದರೆ ಈ ಬೆಂದೋಗಲಿಲ್ಲ ಅಂತಂದರೆ ತಿಂದ್ಬಿಡ್ಬೋದು. ಈಗ ಚೆನ್ನಾಗಿ ಬೆಂದೋಗ್ಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ, ಅದೊಂದು ಬೇಜಾರು. ಇನ್ನು ಹಾಗಾಗಿ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇವಾಗ ನಾನು ಹೇಳ್ತಾ ಇರ್ತೀನಿ, ಹೊರ್ತನೆ ಹಾಲೆಲ್ಲ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಬಿಸಿಗೆ ಇಡಬೇಕಾಗಿತ್ತು ನಾನು. ಸೊ ಅಡುಗೆಗೆ ಒಗ್ಗರಣೆ ಮಾಡಿಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಶಾಪ್ ಕಡೆಗೆ ಹೋಗೋಣ ಅಂತ. ಮತ್ತು ಇನ್ನು ಖುಷಿಮಾಗಿ ಇವತ್ತೇನಂತಂದರೆ ಸ್ಪೋರ್ಟ್ಸ್ ಡೇ ಇತ್ತು ಸ್ಕೂಲಲ್ಲಿ ಅಂದ್ಬಿಟ್ಟು ಡೇ ಕೇರು ರಜಾ ಇತ್ತು. ಸೊ ರಜಾ ಇದ್ದಿದ್ದರಿಂದ ನಾನು ಶಾಪ್ಗಂತೂ ಖುಷಿಮಾಗಿ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ.
ಇನ್ನು ಏನು ಮನೆಯಲ್ಲೇ ನೋಡ್ಕೊಬೇಕಾಯ್ತು. ಇವಾಗ ಒಂದು ಸ್ವಲ್ಪ ನನಗೆ ಏನಂತಂದರೆ ಶಾಪಲ್ಲಿ ಇಬ್ಬರು ಸ್ಟಾಫ್ಸ್ ಇದ್ದಾರೆ, ಆದ್ದರಿಂದ ನಂಗೊಂದು ಸ್ವಲ್ಪ ಇಲ್ಲ, ಒಬ್ಬರಿದ್ದಾಗ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಮೊದಲಿದ್ದವ್ರು ಸ್ವಲ್ಪ ಸೋಂಬೇರಿತನದಲ್ಲಿದ್ದರು, ಆದ್ದರಿಂದ ನಾನು ಶಾಪ್ಗೆ ಹೋಗಲೇಬೇಕಾಯ್ತು. ಇವಾಗ ಬಂದಿರೋರು ಇಬ್ಬರು ಸೇರ್ಕೊಂಡು ಸ್ವಲ್ಪ ಆ್ಯಕ್ಟಿವಾಗಿ ಎಲ್ಲ ಕೆಲಸ ಮಾಡ್ಕೊತಾ ಇರ್ತಾರೆ. ಸೊ ಆದ್ದರಿಂದ ನನಗೆ ಅಲ್ಲಿದೊಂದು ಸ್ವಲ್ಪ ಟೆನ್ಷನ್ ಇಲ್ಲ ಅಂತಲೇ ಹೇಳ್ಬೋದು. ಆದ್ದರಿಂದ ಇವಾಗ ಆರಾಮಾಗಿ ಮನೆಯಲ್ಲಿ ನನ್ನೊಂದು ಸ್ವಲ್ಪ ಲೇಟ್ ಆದರೂ ಸರಿಯೇ ನಾನು ಆರಾಮಾಗಿ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಇವಾಗ ಅವಸರವಾಗಿ ಗಡಿಬಿಡಿ ಅಂತ ಅಂದ್ಕೊಂಡು ಶಾಪ್ಗೆ ಹೋಗ್ಬೇಕಪ್ಪ ಆ ಥರ ಎಲ್ಲ ಏನೂ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು, ಅಡುಗೆ ಆಯಿತು. ಇವಾಗ ನಾವು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ನೀಟಾಗೆಲ್ಲ ಇಟ್ಟಿದ್ದಾಯಿತು. ಸೊ ಇನ್ನೇನು ಇದಿಲ್ಲ, ನಾವು ಸ್ನಾನ ಮಾಡೋದಷ್ಟೇ. ಖುಷಿಮ ಸ್ನಾನ ಮಾಡಿದ್ಲು, ಮಾಡಿದ್ಮೇಲೆ ಬಾಲ್ಕನಿ ಎಲ್ಲ ಇಟ್ಟಿರ್ತೀನಿ, ಗೊಂಬೆ ತೋರಿಸ್ತೀನಿ. ಏನು ಮಾಡ್ತಾ ಇದ್ದೀನಿ ಗೊಂಬೆ ಮರಿ? ಏನು ಆಯ್ತು, ಹಿಂಗೆ ತೋರಿಸ್ಬೇಕಾ? ಹಾಂ, ನಮ್ಮ ಪಾಪು ಇವತ್ತು ಫ್ರಾಕ್ ಹಾಕೊಂಡಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಿದೆ ಇಷ್ಟೊಂದು ಮುತ್ತು ಬಂದ್ಬಿಡ್ತು. ಅಯ್ಯೋ ಲೇ ಸುಬ್ಬ, ಬಿಸಿಲಲ್ಲಿ ಚೆಂದಾಗಿ ಆಟ ಆಡ್ಬಿಟ್ಟು ಬಂದು ಏನಕ್ಕೆ ಬಂದಿದ್ದಾಳೆ ಗೊತ್ತಾ? ಅಲ್ಲಿ ಅದು ಬೇಕು ಅದಕ್ಕೋಸ್ಕರ ಬಂದೈತೆ. ಯಪ್ಪ ಏನು ಮಕ್ಕಳು, ಏನಾದ್ರು ಪುಸಿ ಹೊಡ್ಬೇಕಂದ್ರೆ ರಕ್ಷಿತಿಗೆ ಮುತ್ತು ಕೊಟ್ಬಿಡೋದು, ಆಮೇಲೆ ನನಗೆ ಮುತ್ತು ಕೊಡೋದು, ಹಿಂಗೆ ಮಾಡ್ತಾಳೆ. ಸುಂದರಿ ನನ್ನ ಕೃಷ್ಣ ಸುಂದರಿ. ಏನದು ಅಲ್ಲೇ ಇಟ್ಟಿದ್ದೀನಿ ಅಂತ ಗೊತ್ತು, ಇಲ್ಲಿಟ್ಟಿದ್ದೆ. ಅದು ಇಲ್ಲಿಟ್ಟಿದ್ದೆ, ಅವಳಿಗೆ ಬನಾನಾ ಚಿಪ್ಸ್ ಅಂದರೆ ಇಷ್ಟ ಆಯ್ತಾ, ಇಲ್ಲಿಟ್ಟಿದ್ದೆ. ಕಾಣಿಸುತ್ತಲ್ಲ ಇಲ್ಲಿ ಅಂದ್ಬಿಟ್ಟು ಮರೆಯಾಗಿ ಈ ಜಾಗದಲ್ಲಿ ಇಟ್ಟಿದ್ದೆ, ಕಾಣಿಸಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಇವಾಗ ನೋಡಿ ಬಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಅಂತ ಹುಡುಕ್ಬಿಟ್ಟು ಎತ್ಕೊಂಡಿದ್ದು. ಯಪ್ಪ ಎಷ್ಟಿದ್ದಾಳೆ. ಓಕೆ ಫ್ರೆಂಡ್ಸ್, ಇವಾಗ ಏನು ನಾನು ಶಾಪ್ ಕಡೆಗೆ ಹೊರಡಬೇಕು. ಸ್ನಾನ ಮಾಡಿಬಿಟ್ಟು ತುಂಬ ಕೆಲಸ ಇದೆ, ಮನೆ ಬೇರೆ ನೋಡೋಕ್ಕೆ ಹೋಗಬೇಕು. ಸೊ ಅಲ್ಲಿ ಆದ್ದರಿಂದ ತುಂಬ ಕೆಲಸ ಇದೆ, ಆದ್ದರಿಂದ ಇವತ್ತು ಎಲ್ಲ ಮುಗಿಸ್ಬೇಕು. ಆ್ಯಂಡ್ ರೀಸ್ಟಾಕ್ ವೀಡಿಯೋ ನಾನು ಒಂದು 3D ಸ್ಯಾರಿ ಹಾಕಿದ್ದೆ ನಿನ್ನೆ, 999. ಅದು ಮತ್ತು ಎಷ್ಟು ಬೇಗ ಖಾಲಿ ಆಯಿತು ಗೊತ್ತಾ? ಅದು ನಿನ್ನೆನೇ ಕಂಪ್ಲೀಟ್ ಖಾಲಿ. ನಾನು 7 ಸೆಟ್ಟೇನೋ ತರಿಸಿದ್ದು ನೆನ್ನೆ, ಫುಲ್ ಖಾಲಿ. 7 ಸೆಟ್ಸು. ಓಕೆ, ಇವತ್ತು ಮತ್ತೆ ಬರ್ತಾಯಿದೆ ರೀಸ್ಟಾಕು. ಮತ್ತು ಇವಾಗ ಅದನ್ನು ಹಾಕಬೇಕು, ಇನ್ನೂ ಎನ್ಕ್ವೈರಿ ಬರ್ತಾನೆ ಇದೆ ನಮಗೆ. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮತ್ತೆ ಇನ್ನೂ ತರಿಸಿದ್ದೀವಿ. ಏನೋ ಅದನ್ನ ಹೋಗಿ ಮತ್ತೆ ರೀಸ್ಟಾಕ್ ಆಗಿದೆ ಅಂತ ವಿಡಿಯೋ ಶೂಟ್ ಮಾಡಿಬಿಟ್ಟು ಹಾಕಬೇಕು. ಸೊ ಆದ್ದರಿಂದ ಓಕೆ, ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ವ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ, ನನ್ನ ಮಗಳಿಗೆ ತೋರಿಸ್ತೀನಿ ರೀ ಒಂದು ಸ್ವಲ್ಪ. ಅದು ನೋಡಿ, ಸುಬ್ಬಿ ಎಲ್ಲ ಕ್ಲೀನ್ ಮಾಡಿಟ್ಟಿದೆ, ಮತ್ತೆ ಈರುಳ್ಳಿ ಸಿಪ್ಪೆಲ್ಲ ಬಿಡಿಸಿ. ಖುಷಿ ಏನು ಮಾಡ್ತಾ ಇದೆಯಾ ಅಲ್ಲಿ? ದೀಪ ಎಲ್ಲ ತಗೊಂಡು, ಮಣ್ಣೆಲ್ಲ ತಗೊಂಡು ನೀನು ಇದೆಲ್ಲ ಎಂತ ಗಲೀಜು ಮಾಡಿರೋದು ನೀನು ಖುಷಿಮ್ಮ? ಎಲ್ಲ ಕ್ಲೀನ್ ಮಾಡಿದ್ದೈತ ನಮ್ಮ? ಹಾಂ, ಬಾ ಒಳಗೆ ಬಾ ಇಲ್ಲಿ. ಬರಲ್ಲ. ಓಕೆ, ಇನ್ನು ಶುಕ್ರವಾರ ನಾನು 3D ಸ್ಯಾರೀಸ್ ಹಾಕಿದ್ದೆ, ಈ ನಮ್ರತಾ ಸ್ಯಾರಿ ಟೈಪು, ಒಂದು 6 ಕಲರ್ಸು. ಅದು ಮತ್ತೆ ಬಂದಿತ್ತು, ಆದ್ದರಿಂದ ಮತ್ತೆ ರೀಸ್ಟಾಕ್ ಮಾಡಿಸಿದ್ವಿ. ಸೊ ಅದೊಂದು ಸ್ವಲ್ಪ ವೀಡಿಯೋ ಮಾಡಬೇಕಾಗಿತ್ತು, ಅದನ್ನು ವೀಡಿಯೋ ಮಾಡಿ ಆಮೇಲೆ ಮತ್ತೆ ಮನೆ ಕಡೆಗೆ ಬಂದೆ. ಇವಾಗ ಸಂಜೆ ನಾನು ನಮ್ಮ ಯಜಮಾನ್ರು ಎಲ್ಲ ಮನೆ ನೋಡೋಕೆ ಹೋಗ್ತಾಯಿದ್ದೀವಿ. ಕರ್ಕೊಂಡು ಹೋಗ್ತಾರೆ, ಬನ್ನಿ ಹೋಗುವ. ನಮ್ಮ ಅಂಬಾರಿ ಮೇಲೆ ಹೋಗ್ತಾ ಇದ್ದೀವಿ ಇವತ್ತು ನಾವು, ನಮ್ಮ ಯಜಮಾನ್ರಿಬ್ಬರನ್ನ. ಫ್ರೆಂಡ್ಸ್ ಕೂತ್ಕೊಳ್ಳ ಅಭ್ಯಾಸ ಇಲ್ಲ, ಹಿಂದೆ ಕುತ್ಕೊಂಡಲ್ಲ ಜಾಸ್ತಿ ನನಗೆ, ಆದ್ದರಿಂದ ಹಿಂದೆ ಕುತ್ಕೊಂಡ್ರೆ ಪೇಯ್ನ್ ಬರುತ್ತೆ ತುಂಬ. ಓಕೆ, ಇವಾಗ ಏನಂದರೆ ನಮ್ಮ ಹಳೆ ಸೈಟ್ ಹತ್ರ ಬಂದಿದ್ದೀವಿ. ಎಲ್ಲ ಸ್ವಲ್ಪ ಏನು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಅದನ್ನು ತೋರಿಸ್ತೀನಿ ಬಾ ಅಂತ ಫೋನ್ ಕರ್ಕೊಂಡ್ಬಂದಿದ್ದಾರೆ. ಇದು ನಮ್ಮ ಹಳೆ ಸೈಟ್ ಇರೋ ಏರಿಯಾ. ಸೊ ಅಲ್ಲಿ ನಮ್ಮ ಸೈಟ್ ಇರೋದು, ಅಲ್ಲಿ ಆ ರೋಡಲ್ಲಿ ನಮ್ಮ ಸೈಟ್ ಇರೋದು, ಹಳೆ ಸೈಟು. 10 ವರ್ಷ ಆಯಿತು ತೊಗೊಂಡು, ತೋರಿಸಿದ್ದೀನಿ ವಿಡಿಯೋ ನಿಮಗೆಲ್ಲರಿಗೂ. ಸೊ ಅಲ್ಲಿದೆ ಸೈಟು, ಪಕ್ಕದಲ್ಲೇ ಸ್ಕೂಲ್ ಇರೋದು, NPS ಸ್ಕೂಲು. ಸೊ ನನಗೆ ಮನೆ ಕಟ್ತಾಯಿದ್ರಲ್ಲಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಬಂದಿದ್ದಾರೆ. ಸೊ ಬೇರೆ ಕಡೆನೂ ಹೋಗ್ಬೇಕು ಪ್ಲ್ಯಾನು, ಫಸ್ಟ್ ಇಲ್ಲಿ ತೋರಿಸ್ತೀನಿ ಅದರಲ್ಲ, ಅದಕ್ಕೋಸ್ಕರ ಇವಾಗ ಬಂದೆ. ನನಗೆ ಇಲ್ಲಿ ಬಂದರೆ ನನ್ನ ಮೈಂಡ್ ಫುಲ್ ಫ್ರೆಶ್ ಅನಿಸುತ್ತೆ. ಯಾಕೆ ಗೊತ್ತಾ? ಇದೆಲ್ಲ ಫುಲ್ಲು ಏನು ಗಿಡ ಮರಗಳು ಜಾಸ್ತಿ ಇದೆ, ಡೆವಲಪಿಂಗ್ ಏರಿಯಾ, ಒಂಥರ BDA ಸೈಟ್ ಇತ್ತು, ಟ್ರಾಫಿಕ್ ಇಲ್ಲ, ಒಂಥರ ಮೈಂಡೇ ನನಗೆ ಪೀಸ್ಫುಲ್ ಅಂತ ಅನಿಸುತ್ತೆ.
ಸೊ ಖುಷಿ ನನಗೆ ಒಂಥರ ಯಾವುದೋ ಫುಲ್ ಇಟ್ಕೆನಲ್ಲಿ ಕಟ್ಟಿದಾರಂತೆ. ಸೊ ಮನೆ ತೋರಿಸ್ತಾ ಇದ್ದಾರೆ. ಕನ್ಫ್ಯೂಸ್ ಆಗಿ ಕರ್ಕೊಂಡ್ಬಂದವ್ರು. ಸೊ ನೋಡಿದ್ರೆ ಕನ್ಫ್ಯೂಸ್ ಆಗಿ ಕರ್ಕೊಂಡ್ಬಂದವ್ರು. ಅಲ್ಲಿ ನಿಂತಿದ್ದ ಇಲ್ಲಿ ನಿಂತಿದ್ದ ಆ ಮನೆ ಸಿಗ್ತಾ ಇಲ್ಲ ನಮಗೆ. ನಾವು ಬಿಡ್ತಾ ಇಲ್ಲ ಹಂಗೆ ನೋಡಿ ಹುಡುಕ್ತಾ ಇದ್ದೀವಿ ಫುಲ್. ಎಲ್ಲಿ ಆ ರೋಡ್ ಈ ರೋಡ್ ಬಂದ್ವಿ, ಈ ರೋಡಿಗೆ ಬಂದ್ವಿ, ಸಿಗ್ತಾ ಇಲ್ಲ ಮನೆ. ಇದಾ ಇಲ್ಲೊಂದು ಮನೆ ನೋಡಿ. ಇವಾಗ ಇಲ್ಲೊಂದು ಮನೆ ಕಟ್ಟುತ್ತಾ ಇದ್ರು ಕನ್ಸ್ಟ್ರಕ್ಷನ್, ಅದಕ್ಕೋಸ್ಕರ ನೋಡ್ಕೊಂಬೋಣ ಅಂತ ಬಂದ್ವಿ. ಸೋಮ್ಗೆ ಗೊತ್ತಿರೋರು ನೋಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನೋಡಿದೆ ಹಿಂಗೆ ಇಲ್ಲಿ ಸಂತಗ್ದು ಎಷ್ಟು ದೊಡ್ಡ ಸಂತು. ಗ್ರೌಂಡ್ ಫ್ಲೋರ್ ಫುಲ್ ಬಿಟ್ಟಿದ್ದಾರೆ. ಬ್ರಿಕ್ಸ್ ಎಲ್ಲ ಇಟ್ಟವ್ರೆ. ಗಾಡಿಯಲ್ಲಿ ನಿಂತೈತೆ. ನಾವು ಹೇಗಿದ್ರೆ ಹಂಗೆ ನೋಡ್ಕೊಂಡು ಹೋಗ್ತಾ ಹೋಗ್ತೀವಿ. ಏಪ್ಪ ನೋಡಾಯ್ತು, ಮಂಡಿ ನೋವು ಬಂದ್ಬಿಡ್ತು ಮೆಟ್ಲತ್ತಷ್ಟು. ಮೇಲ್ಗಡೆವರೆಗೂ ನೋಡಿ, ಅಲ್ಲಿವರೆಗೂ ಹೋಗಿದ್ವಿ, ಮೇಲ್ಗಡೆವರೆಗೂ ಹೋಗಿದ್ವಿ. ಓಕೆ, ಹೋಗ್ಬೇಕು ಮನೆ ಕಡೆಗೆ. ಹಾಗೆ ನಾವು ಹೋಗಿದ ಕಡೆ ಇನ್ನೊಂದು ಮನೆ ಕಟ್ಟುತ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಮಗೇನಂತಂದರೆ ಎಲ್ಲರೂ ಹೊಸ ಮನೆ ಕಟ್ಟುತ್ತಾ ಇದ್ದಾರೆ ಅಂದರೆ ಒಂದು ನೋಡೋ ಕ್ಯೂರಿಯಾಸಿಟಿ ಜಾಸ್ತಿ. ಅಂದರೆ ಒಂದೊಂದು ಮನೆ ಒಂದೊಂದು ಥರ ಪ್ಲ್ಯಾನಿಂಗ್ಸಲ್ಲಿ ಕಟ್ಟಿರ್ತಾರಲ್ಲ, ಅದರಿಂದ ಇಲ್ಲಿ ಆದರೆ ಕತ್ಲೆ ಆಗಿಬಿಟ್ಟಿತ್ತು. ಸೊ ನೋಡ್ಕೊಂಡು ಹಾಗೆ ಬರ್ತಾ ಸೋಮಿ ಯಾಕೋ ನಿಗಿತಾ ನನಗೆ ಹೊಟ್ಟೆ ಹಸ್ವಾಗ್ತದೆ, ಏನಾದ್ರು ತಿನ್ನಬೇಕು ಅಂತಿದ್ರು. ಅಲ್ಲೇ ಬರ್ತಾ ಲಾಸ್ಟ್ ವೀಕೆನಲ್ಲಿ ಯಾವುದೋ ಬೆಣ್ಣೆ ದೋಸೆ ಅಂತೆ, ದಾವಣಗೆರೆ ಬೆಣ್ಣೆ ದೋಸೆ ಅಂತ ಮಾಡಿದ್ರಂತೆ. ಸೊ ತಿನ್ನೋಣ, ಟ್ರೈ ಮಾಡ್ತೀಯ ನೀನು ಅಂತ ಹೇಳಿದ್ರು. ಸರಿ ಆಯಿತು. ತುಂಬ ಏನೋ ಹೇಳ್ತಾ ಇದ್ದಾರಲ್ಲ, ಇಲ್ಲ ನಾನೇನಾದ್ರು ತಿನ್ನೋದು ಬೇಡ ಅಂದರೆ ಅವರು ತಿನ್ನೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಪಾಪ ಎಲ್ಲಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು, ನಾನು ಆ್ಯಕ್ಚುಲಿ ಬೆಳಗ್ಗೆನೂ ದೋಸೆನೇ ಮಾಡಿದ್ದು. ನನಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಯಾವಾಗಲೂ ಹಾಗೆ ನಮ್ಮ ಮನೇಲಿ ಯಾವತ್ತು ದೋಸೆ ಮಾಡಿರ್ತೀನಿ ಅವತ್ತೇ ಹೊರಗಡೆ ದೋಸೆ ತಿನ್ನೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆಯಿತು ನಡೀರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಒಂದು ಮಸಾಲೆ ಒಂದು ಬೆಣ್ಣೆ ದೋಸೆ ತೊಗೊಂಡ್ವಿ, ಸಾಕು ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಚೆನ್ನಾಗಿತ್ತು. ಬೆಣ್ಣೆ ಜಾಸ್ತಿ ಹಾಕಿದ್ರು. ನನಗೇನು ಗೊತ್ತಾ, ಈ ಅತಿಯಾದ ಅಮೃತನೂ ವಿಷ ಆಗುತ್ತೆ ನನಗೆ ಹೇಳ್ತಾ ಇರೋದು. ಈ ಜಾಸ್ತಿ ತುಪ್ಪ ಹಾಕಿ ತಿನ್ನೋವಂಥ ದೋಸೆ ಮತ್ತು ಜಾಸ್ತಿ ಬೆಣ್ಣೆ ಹಾಕಿ ತಿನ್ನೋವಂಥ ದೋಸೆ ತಿಂದ್ರೂ ಈ ಮುಖಕ್ಕೆ ಹೊಡೆದಂಗೆ ಆಗಿಬಿಡುತ್ತೆ. ಒಂಥರ ಯಪ್ಪ ಸಾಕಪ್ಪ, ಒಂದು 2-3 ತಿತ್ತಿದಾಗಿ ಸಾಕಪ್ಪ ಅನ್ನೋ ಥರ ಅನಿಸುತ್ತೆ. ನಿಮ್ಗಳಿಗೂ ಸುಮಾರು ಜನಕ್ಕೆ ಇದೇ ಥರ ಅನ್ನಿಸ್ಬೋದೇನೋ ಗೊತ್ತಿಲ್ಲ. ಆದರೆ ಹೆವಿ ನನಗೆ ತುಂಬ ಬೆಣ್ಣೆ ಹಾಕಿದ್ರು. ಅದು ಅವ್ರ ಸ್ಪೆಷಾಲಿಟಿ. ದಾವಣಗೆರೆ ಬೆಣ್ಣೆ ದೋಸೆದಾಗ ಬೆಣ್ಣೆ ಜಾಸ್ತಿ ಇರಬೇಕು ಅಂತ ಅನಿಸುತ್ತೆ. ಆದರೆ ನನಗೊಂದು ಸ್ವಲ್ಪ ದೋಸೆ ಮಾತ್ರ ಚೆನ್ನಾಗಿತ್ತು. ಯಾವುದೇ ರೀತಿ ಹುಳಿ ಇರಲಿಲ್ಲ, ಏನಿಲ್ಲ, ಚೆನ್ನಾಗಿತ್ತು. ನನಗೊಂದು ಸ್ವಲ್ಪ ಹೆವಿ ಅಂತ ಅನಿಸ್ತು. ಒಂದು ಅರ್ಧ ದೋಸೆ ತಿಂದಾದ್ಮೇಲೆ ನೀವೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಇನ್ನು ಅದಕ್ಕೆ ಏನಂದರೆ ನಾನು ಅದೇ ಅವ್ರಿಗೆ ಕೇಳ್ತಾಯಿದ್ದೆ, ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಕ್ತಾರಲ್ಲ, ಅದು ಏನು ಸುಮ್ಮನೆ ವೈಟ್ ಕಲರ್ ಇರುತ್ತೆ ಅಷ್ಟೇ, ಅದನ್ನು ಒಳ್ಳೆ ಬೆಣ್ಣೆ ಇದ್ದಂಗೆ. ಇದಕ್ಕೇನು ಹಾಕಲ್ವ ನೀವು ಅಂದರೆ? ಇಲ್ಲ ಮೇಡಮ್, ಜಾಸ್ತಿ ಏನು ಹಾಕೋದಿಲ್ಲ, ಬರೀ ಉಪ್ಪು ಮತ್ತು ಆಲೂಗಡ್ಡೆ ಬೇಯಿಸ್ಬಿಟ್ಟು ಅದು ಹಾಕಿರ್ತೀವಿ ಅಷ್ಟೇ ಅಂತ ಹೇಳಿದ್ರು. ಸೊ ಚೆನ್ನಾಗಿತ್ತು. ಓಕೆ, ನಾಟ್ ಬ್ಯಾಡ್. ಇದು ಬಂದುಬಿಟ್ಟು ರಾಮಚಂದ್ರಪುರ ಅಂತ ಬರ್ತೀವಿ, ವಿದ್ಯಾರಣ್ಯಪುರಕ್ಕೆ ಹೋಗಬೇಕಾದ್ರೆ. ಸೊ ಅಲ್ಲಿ ಇರೋವಂಥದ್ದು. ಒಂದು ಸರಿ ಟ್ರೈ ಮಾಡಿದ್ವಿ, ನನಗೆ ಓಕೆ ಅಂತ ಅನ್ನಿಸ್ತು. ಹೇಗಿದೆ ಅಂತ ಕೇಳ್ತಿದ್ರು. ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಇವತ್ತು ಒಂದು ಸ್ವಲ್ಪ ಬ್ಯುಸಿ ಅದು 3D ಸ್ಯಾರೀಸ್ ಅದು ವೀಡಿಯೋ ಹಾಕಿದ್ವಲ್ಲ, ಅದರಿಂದ ಸ್ವಲ್ಪ ಎಲ್ಲ ಪಾರ್ಸೆಲ್ ಆಗಿದೆ. ಇನ್ನೂ ಅದೆಲ್ಲ ಅಡ್ರೆಸ್ ಎಲ್ಲ ಬರೋಕ್ಕಾಗಿಲ್ಲ. ಇನ್ನು ನಾಳೆ ಸಂಡೇ ಆದ್ದರಿಂದ ನಾಳೆ ರಜಾ. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗ ಹೊಡ್ತಾ ಇದ್ದೀವಿ. ಬಸ್ ಸ್ಟಾಪ್ ಮನೆಗೆ ಹೋದ್ರು. ಇವಾಗ ನಾನು ಇದು ಹೊಡ್ತಾರೆ 8:15 ಆಗೋಯ್ತು. ಸೋಮ್ ಗಾಡಿ ತೊಗೊಂಡು ಹೋದ್ರು. ಇವಾಗ ನಾನು ನಡ್ಕೊಂಡು ಹೋಗ್ಬೇಕು. ಅದನ್ನು ತೊಗೊಂಡು ಹೋಗೋಕೆ ಹೇಳ್ಬೇಕಾಗಿತ್ತು, ಮರ್ತ್ಬಿಟ್ಟೆ ಅಲ್ವಾ? ಇದನ್ನೇ ನೀರೊಲೆ ಆಯ್ತಿತ್ತಲ್ಲ, ನಿಂದು ನೀರೊಲೆ ಎತ್ಕೊಂಡು ಹೋಗು. ಕಸ ಎಲ್ಲ ಕವರೆಲ್ಲ ತುಂಬ್ತೀವಲ್ಲ ಸೀರೆದು, ಅದಕ್ಕೋಸ್ಕರ ಏನಂದ್ರೆ ಅದನ್ನ ನೀರು ಕಾಯಿಸ್ತಾರಲ್ಲ ಅದಕ್ಕೆ ಹಾಕ್ಬಿಡ್ಬೋದು. ಸುಮ್ಮನೆ ವೇಸ್ಟ್ ಬಿಸಾಡೋಕ್ಕಿಂತ ನೀರು ಕಾಯಿಸೋಕಾರ ಈಸಿಯಾಗಿ ಬಿಡುತ್ತೆ. ಇನ್ನೊಬ್ಬ ಸ್ಟಾಫ್ ಅದನ್ನ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಬೆಸ್ಟ್ ಅದು. ಸುಮ್ಮನೆ ಅಲ್ಲೆಲ್ಲ ಕಸ ಪ್ಲಾಸ್ಟಿಕ್ ಅದು ಇದಂತ ಬಿಸಾಕೋಕ್ಕಿಂತ ನೀರಂಡೆಗೆ ನೀರು ಕಾಯಿಸೋಕ್ಕೆ ಅದನ್ನು ಹಾಕ್ಬಿಟ್ರೆ ಆಗೋಯ್ತಲ್ಲ, ವೇಸ್ಟು ಆಗೋದಿಲ್ಲ, ಏನಿಲ್ಲ, ಒಂಥರ ಪೊಲ್ಯೂಷನ್ ಕೂಡ ಹಾಳಾಗೋದಿಲ್ಲ. ಸೂಪರ್ ಅಲ್ಲ? 8:15 ಟೈಮ್. ಹೊರಡೋದು ಇವಾಗ. ಚಪ್ಪಲ್ ಇರು, ಹೊರಗಡೆ ಹೊಡ್ತೀನಿ ನಾನು. ಆಫ್ ಮಾಡೋಕೆ ರೆಡಿಯಾಗಿ ನಿಂತಿರ್ತಾಳೆ. ಬಾ. ಕರೆಂಟೇ ಇರಲಿಲ್ಲ ಪಾಪ, ಕೆಂಗೇರಿಂದ ಬಂದಿದ್ರು ಕಸ್ಟಮರ್. ಕರೆಂಟೇ ಇರಲಿಲ್ಲ. ಸೊ ಅದಕ್ಕೆ ಎಮರ್ಜೆನ್ಸಿ ಲೈಟ್ ತೊಗೊಬಂದ್ರು ಹೋಗ್ಬಿಟ್ಟು. ಪಾಪ ಓಕೆ ಮನೆಗೆ ಪಾನಿಪುರಿ ಚಳಿ ಆಗ್ತಾರಕ್ಕೆ ಪಾನಿಪುರಿ ತಿನ್ಬೇಕು ಅಂತ ಅನಿಸ್ತೈತೆ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿ ಮಾಡ್ತಾನೆ ನಮ್ಮ ಸಸ್ಯ. ಇಷ್ಟ ಆಯಿತು ನನಗೆ.
ಇವಳು ಇದೊಂದು ಕತೆ ಎತ್ತಕ್ಕಾಗಲ್ಲ ಇದು ಉಯ್, ಇಟ್ಕೊಳೆ. ನೋಡಿ ಈ ಬಂತು ಬಂತು ನೋಡಲಿ. ಓಕೆ ಲಾಕ್. ಬನ್ನಿ ನಾವು ಬಾಯ್ ಬಾಯ್. ನನ್ನ ಮಗಳಿಗೆ ಇವತ್ತೊಂದು ಫ್ರಾಕ್ ಹಾಕಿದ್ದೀನಿ. ಅದು ಚೆನ್ನಾಗಿ ಕಾಣಿಸ್ತದೆ ಕ್ಯೂಟಾಗಿ, ಓಕೆನಾ. ಇವಾಗ ಅದು ಹಿಂದೆಗಡೆ ಟ್ಯಾಗ್ ಇರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿದೆ, ಯಾಕೋ ಚುಚ್ಚುತ್ತಾ ಇದೆ ಅಮ್ಮ ಅಂದ್ಲು ಅಂತ. ಅದನ್ನ ತೆಗ್ದು ನೋಡಿದ್ರೆ ಎಷ್ಟು ವರ್ಷದ ಇರಬೇಕು ಅದು ಗೊತ್ತಾ. ಕುಶಿಮಾ ಕ್ಲೋಸ್ ಮಾಡು, ನೀವೇ ನೋಡಿ ತೋರಿಸ್ತೀನಿ. ಕುಶಿಮಾ ಕ್ಲೋಸ್ ಮಾಡೋದು, ಕ್ಲೋಸ್ ಮಾಡು ಬೇಗ, ಕ್ಲೋಸ್ ಮಾಡೋದು. ತಣ್ಣಗಾಗ್ತಾ ಇದೆ, ಚಳಿ ಬರುತ್ತೆ. ಇಲ್ಲ ಮುದ್ದು ನೋಡಿ, ಇದು 0 to 6 months ಬೇಬಿಗೆ ಹಾಕೋ ಡ್ರೆಸ್ಸು. ನನ್ನ ಮಗಳು 2.5 years ಬೇಬಿ ಹಾಕೊಂಡಿದ್ದಾಳೆ. ನನಗೆ ಗೊತ್ತಿಲ್ಲ ಇದು ಯಾವ ಸಂದಿಲಿತ್ತು ಡ್ರೆಸ್ಸು ಅಂತ. ಇಲ್ಲ ಯಾವ ಸಂದಿಲಿತ್ತು ಈ ಡ್ರೆಸ್ ಅಂತಾನೆ ಗೊತ್ತಿಲ್ಲ ನನಗೆ. ಅಂದರೆ ಅವಳಿಗೆ ಆಗ್ತಾ ಇರಲಿಲ್ಲ, ಲೂಸ್ ಆಗ್ತಾಯಿತ್ತು ತುಂಬ ಅಂತ ಹಾಕಿರ್ಲಿಲ್ಲ. ಏಯ್ ಕೊಡ್ತೀನಿ ಗೂಸ ಮುದ್ದು. ಓ ಬ್ಯಾಡ್ ಹ್ಯಾಬಿಟ್, ಹಂಗೆಲ್ಲ ಮಾಡಬಾರ್ದಪ್ಪ. ನೋ ಹಂಗೆಲ್ಲ ಮಾಡಬಾರ್ದು. ಆಮೇಲೆ ಅದಕ್ಕೂ ಇದು ಮಾಡ್ತಾ ಕಮೆಂಟ್ ಹಾಕ್ಬಿಡ್ತಾರೆ. ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಎಲ್ಲ ಹೇಳಿ. ಮಕ್ಕಳ ಆಟ ಅವೆಲ್ಲ ಅವಕ್ಕೆ ನಾವು ಹೇಳ್ಕೊಡ್ಬೇಕು. ಹಿಂಗೆ ಮಾಡಿದಾಗ ಹಂಗೆ ಮಾಡಬಾರ್ದು ಬಿಡ್ಬಾರ್ದು ಅಂತ ಹೇಳ್ಕೊಡ್ಬೇಕೆ ಹೊರತು ಗದ್ರು ಇದು ಒಂದ್ಸರಿ ಗದ್ರಿಸೋದು ಓಕೆ ಆಯಿತಾ. ಅದು ಬಿಟ್ಬಿಟ್ಟು ನಾವು ಹೊಡಿಯೋಕ್ಕೆಲ್ಲ ಆಗಲ್ಲ. ಓಕೆ ಇವಾಗ ಬಂದು ರೈಸ್ಗೆ ಇಟ್ಟಿದ್ದೀನಿ, ಇಲ್ಲಿ ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ ಇಲ್ಲಿ. ಆಮೇಲೆ ಇವಾಗ ಮುದ್ದೆಗೆ ಸ್ವಲ್ಪ ಅಂದರೆ ಕುಕ್ಕರಲ್ಲಿ ಒಂದೇ ಒಂದು ಸ್ವಲ್ಪ ಮಧ್ಯಾಹ್ನ ಮಾಡಿದ ಅನ್ನ ಇತ್ತು. ಇನ್ನು ಅದನ್ನ ಇನ್ನೇನು ವೇಸ್ಟ್ ಮಾಡೋದು ಅಂತ ಅದನ್ನೇ ಈಗ ಸ್ವಲ್ಪ ಮುದ್ದೆಗೆ ಹಾಕಿ ಇರ್ತದೆ. ಕೆಲವರು ನುಚ್ಚಕ್ಕಿ ಹಾಕ್ಬಿಟ್ಟು ಮಾಡಿಬಿಟ್ಟು ಮುದ್ದೆ ಮಾಡ್ತಾರೆ ಆಯಿತಾ. ಕೆಲವರು ಅನ್ನ ಹಾಕ್ಬಿಟ್ಟು ಮಾಡ್ತಾರೆ. ನಾನು ಹೆಂಗೆಂದರೆ ಅನ್ನ ಹಾಕಿ ಮಾಡಲ್ಲ ಯೂಶ್ವಲಿ. ಇದು ಮುದ್ದೆನ ಈ ಏನು ಅನ್ನ ತಂಗಳನ್ನ ಏನಿದೆ ಅದು ಮಿಕ್ಕಿದ್ರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹಾಕ್ತೀನಿ ಹೊರತು ಏನು ಹಾಕದಲ್ಲೇ ಮುದ್ದೆನೇ ಮಾಡಲ್ಲ. ಆ ಥರ ಎಲ್ಲ ಏನು ಮಾಡೋದಿಲ್ಲ. ಅದು ಅವಳಿಗೆ ಅಂತ ನಾನು ತಂದಿರೋದು. ಅಲ್ಲ ಖುಷಿ ಈಸ್ಕೋ ಅಲ್ಲಿ ಲೋಟ ಕೊಡಮ್ಮ. ಬೇಡ ಅದ್ರಲ್ಲೇ ಕುಡಿತಾಳೆ. ಏನಲ್ಲಿ ಆಡ್ತಾರೆ ಅಂದ್ರೆ ಆದ್ರಿಂದ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡಿದ್ರೆ ಒಂಥರ ಅಲ್ಲೆಲ್ಲ ತಿರ್ಗಾಡ್ಕೊಂಡು ಮುಂದಿನ ಥರ ಟಯರ್ಡ್ ಥರ ಆಗೋಯ್ತು. ಜಸ್ಟ್ ಮನೆಗಳು ನೋಡಿದ್ವಿ, ಚೆನ್ನಾಗಿದ್ವು. ನಾನೆಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ನಾನು ಮಾಡಿಲ್ಲ ವೀಡಿಯೋಗಳನ್ನ. ತುಂಬ ಇಷ್ಟ ಆಯಿತು ನನಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಎತ್ತ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇವತ್ತು ಸ್ಯಾರಿ ನನ್ನ ಡ್ರೆಸ್ ಮ್ಯಾಚಿಂಗ್ ನೇಲ್ ಪಾಲಿಶ್ ಫ್ರೆಂಡ್ಸ್. ಯಾವಾಗಲೂ ಹೇಳ್ತಾರೆ ನಿಖಿತಾ ನೀವು ಯಾವಾಗಲೂ ಸಿಲ್ವರ್ ಕಲರ್ ಒಂದೇನ ನೇಲ್ ಪಾಲಿಶ್ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು. ನೋಡಿ ನಾನು ಕಲರ್ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊತಾ ಇದ್ದೀನಿ ಗಾಯ್ಸ್. ಚೆನ್ನಾಗಿ ಕಾಣಿಸ್ತಿದೆ, ನಂಗೆ ಇಷ್ಟ ಆಗುತ್ತೆ. ಅಂದರೆ ಎಲ್ಲ ಕಲರ್ಸು ಸೂಟ್ ಆಗಲ್ಲ ನನ್ನ ಕೈಗೆ. ಸೊ ನಾನು ಸ್ವಲ್ಪ ರಫು ಕೈ. ಇದೆಲ್ಲ ನಮ್ಮಮ್ಮ ನಮ್ಮ ಚೆನ್ನಮ್ಮಜ್ಜಿ ಥರ ಕೈ. ಇಲ್ಲಿ ಚೆನ್ನಮ್ಮಜ್ಜಿ ಫೇರ್ ಆಗೋರೆ, ನಾವಿಲ್ಲ ಅಷ್ಟೇ. ಈ ಥರ ನಮ್ಮ ಚೆನ್ನಮ್ಮಜ್ಜಿದು ನಮ್ಮಮ್ಮಂದು ಎಲ್ಲರದು ಈ ಥರ ಈ ಸೆಂಟ್ರಲ್ ಈ ಥರ ದುಂಡುಗೈ ಥರ ಬರಲ್ಲ, ನಾನು ಒಣಕ್ಲು ಕೈ ಒಂಥರ. ಸೊ ನಮ್ಮದು ಹಂಗೆ ಬಂದಿದೆ ಅಮ್ಮನ ಥರ. ಇವಾಗ ಬಂದು ನೋಡುವ ನೇಲ್ ಪಾಲಿಶ್ ಬಗ್ಗೆ ಮಾತಾಡ್ತಿದ್ದಲ್ಲ, ಹಾಗೆ ನೋಡಿ ಈ ಥರ ನನ್ನ ಕೈ. ನೋಡಿ ಆ ಮಗುಗೆ ಜ್ಯೂಸ್ ಕೊಡೋಕ್ಕೆ ಎಷ್ಟು ಅವಳಿಗೆ ಅಂತಾನೆ ತಂದಿರೋದು ಅದನ್ನ. ಎಷ್ಟು ಸತಾಯಿಸೋದು. ಎಂತ ಇಲ್ಲ ಅವಳಿಗೆ ಅಂತಾನೆ ತಂದಿದ್ದು ನಾನು. ಐಸ್ ಕ್ರೀಮ್ ಎಲ್ಲ ತಪ್ಪು ಕೊಡೋದು, ಇದು ಕೊಡ್ಬೋದು ಬೇಕು ಅಂತಾನೆ ತರಿಸಿರೋದು. ಪೇಪರ್ ಬೋಟಿಂದ ಏನೋ ಇದೆ, ಅದು ಚೆನ್ನಾಗಿದೆ, ಶುಗರ್ ಇರಲ್ಲ ಜಾಸ್ತಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆಯಿಂದ ಇವಾಗ ಅದೇ ಟಯರ್ಡ್ ಥರ ಆಗ್ಬಿಟ್ಟಿದೆ, ರೆಸ್ಟ್ ಮಾಡಬೇಕು. ಇನ್ನು ನಾಳೆ ಸಂಡೇ, ನಾಳೆ ನೋಡ್ಬೇಕು ಏನಾಗುತ್ತೆ ಏನಿರುತ್ತೋ ಅನ್ನೋದು ನಾಳೆ ವ್ಲಾಗಲ್ಲಿ ಮತ್ತೆ ನಾನು ನನ್ನ ದಿನಚರಿ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಖಿತಾ ಯಾವ ರೀತಿ ಇದ್ದಾರೆ, ಬ್ಯುಸಿ ಶೆಡ್ಯೂಲ್ ಏನಂದರೆ ಏನು ಹುರ್ಕೊಂಡು ಕಮೆಂಟ್ ಮಾಡೋರು ಮಾಡೇ ಮಾಡ್ತಾರೆ.
ಸೊ ಇಲ್ಲ ನಮ್ಮ ಫಸ್ಟಿಂದನೂ ರೆಗ್ಯುಲರಾಗಿ ನೋಡ್ತಿರೋರು ನೋಡಿಬಿಟ್ಟು ಖುಷಿಪಟ್ಟು ಬ್ಲಾಗ್ಸ್ ನೋಡ್ತಾ ಇರೋರು ಇದ್ದಾರೆ. ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ. ಎಷ್ಟು ಅಂದರೆ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಮತ್ತು ನಮ್ಮ ಶಾಪಿಗೆಲ್ಲ ಬರ್ತಾರಲ್ಲ ಹೇಳ್ತಾರೆ, ನಾವಂತೂ ಈ ಬ್ಲಾಗ್ ಮಿಸ್ ಮಾಡೋದಿಲ್ಲ, ಎಷ್ಟು ವರ್ಷದಿಂದ ನೋಡ್ತಾ ಇದ್ವಿ ಅಂತ ಅಂದಾಗ ಎಷ್ಟು ಖುಷಿ ಅಂತ ಅನಿಸುತ್ತೆ. ಪಾಪ ಇವರು ಕೆಂಗೇರಿಯಿಂದ ಬಂದಿದ್ರು ಅವರು. ಅದೇ ಅವ್ರು ಬಂದಾಗ ಕರೆಂಟ್ ಇರಲಿ, ಅದೊಂದು ಬೇಜಾರು ಅಂತ ಅನ್ನಿಸ್ತು ನನಗೆ. ಸೊ ಅಷ್ಟು ದಿನ ಬಂದಿದ್ರಲ್ಲ ಅಂತೇಳಿ ಸುಮಾರು ದೂರದಿಂದ ಬರ್ತಾರೆ, ಬರೋರೆಲ್ಲ ಬರ್ತಾ ಇರ್ತಾರೆ. ಸೊ ಹಾಗೆ ಓಕೆ, ನನ್ನ ಮಗಳಿಗೊಂದು ಸ್ವಲ್ಪ ಸಮಾಧಾನ ಮಾಡಿ ಅವಳಿಗೆ ಊಟ ಮಾಡಿಸಿ ಸ್ವಲ್ಪ ಅವಳನ್ನು ನೋಡ್ಕೊಬೇಕು ಇವತ್ತು. ಅದಕ್ಕೋಸ್ಕರ ಅಷ್ಟಾಗಿ ಅವಳನ್ನ ವಿಚಾರಿಸಲಿ ಇವತ್ತು, ಯಾಕಂದ್ರೆ ಅವಳು ಡೇ ಕೇರು ರಜಾ ಇತ್ತು, ಸ್ಕೂಲಿಗೆ ಕಳಿಸಿಲ್ಲ, ಮನೆಯಲ್ಲೇ ಇವತ್ತೆಲ್ಲ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ. ಅದಕ್ಕೋಸ್ಕರ ಅವಳನ್ನ ಒಂಚೂರು ಮುದ್ದಾಡ್ತೀನಿ. ಓಕೆ, ಅಲ್ಲಿ ನೋಡಿ, ಹಾಂ ಅಲ್ಲಿ ನೋಡಿ, ಅಯ್ಯೋ ಮುದ್ದು ಅಂಬಾ ಕುಸುಮ ಏನಂತೆ. ಓಕೆ ಗೈಸ್, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನ ಸಿಗ್ತೀನಿ. ಇಷ್ಟ ಆದರೆ ಈ ಬ್ಲಾಗ್ ಒಂದು ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಕುಸುಮ, ಬಾಯ್ ಮಾಡು. ಬಾಯ್ ಬಾಯ್ ಬಾಯ್.